7ನೇ ತರಗತಿ 2ನೇ ಅಧ್ಯಾಯ ಅಂಕಗಣಿತದ ಉಕ್ತಿಗಳು. ಇಲ್ಲಿವರೆಗೂ ಕ್ವಶನನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಇವಾಗ ನೋಡಿ ಆವರಣಗಳನ್ನು ತೆಗೆಯೋದು. ಇದಕ್ಕೆ ಸುಮಾರು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ತಿಳ್ಕೋಬೇಕಾಗಿರೋದು ಇಷ್ಟೇ. ಇದೆಲ್ಲ ಎಕ್ಸಾಂಪಲ್ಸನ್ನು ನೋಡಿದಾಗ ನಮಗೆ ಬೇಕಾಗಿರೋದು ಏನಂದರೆ, ಆವರಣಗಳನ್ನು ತೆಗೆಯೋದು ಹೇಗೆ ಅಂದರೆ 200 ಈ ಆವರಣ ತೆಗಿಬೇಕು ಅಂದರೆ ಇದ್ರ ಒಳಗಿರೋ ಸಂಖ್ಯೆಗಳ ಚಿಹ್ನೆಗಳು ಏನಾಗ್ತವೆ, ಬದಲಾಗ್ತವೆ. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಅದು ಏನಾಗುತ್ತೆ, ಅದು ಮೈನಸ್ ಆಗುತ್ತೆ. ಅಂದರೆ -40 ಈ ಪ್ಲಸ್ ಇದ್ದಿರೋದು ಮೈನಸ್ ಆಗುತ್ತೆ, -3 ಇದಿಷ್ಟೇ. ಇಲ್ಲಿ ಏನು ಪ್ಲಸ್ ಇದ್ದರೆ ಮೈನಸ್ ಆಗ್ತವೆ, ಮೈನಸ್ ಇದ್ದರೆ ಪ್ಲಸ್ ಆಗ್ತವೆ. ಈಗ ಇದನ್ನು ಬಿಡಿಸಿದರೆ ಆನ್ಸರ್ ಸಿಗುತ್ತೆ. ಹಂಗೆಯೇ ಎರಡನೇದೇನಿದೆ ನೋಡಿ, ಈಗ 100 ಇವಕ್ಕೂ ಎರಡಕ್ಕೂ ಪ್ಲಸ್ ಇದೆ, ಎರಡೂ ಮೈನಸ್ ಆಗ್ತವೆ. -15 -56 ಇದನ್ನೇ ಹೇಳಕ್ಕೆ ಹೊರಟಿರೋದಲ್ಲಿ ಅಷ್ಟೇ. ಇಲ್ಲಿ ನೋಡಿದ್ರೆ 500, ಇಲ್ಲಿ ನೋಡಿ, ಇದು +250 ಇದ್ದಿದ್ದು -250 ಆಗುತ್ತೆ. ಇದು -100 ಇದ್ದಿದ್ದು +100 ಆಗುತ್ತೆ. ಹಾಗೆ ಇಲ್ಲಿ ಬಂದು ಎರಡು ಕಡೆ ಮೈನಸ್ ಇದ್ದಾಗ ಇಲ್ಲಿ 200, ಇಲ್ಲಿ ಮೈನಸ್ ಇದೆ, -5 ಅಂತ ಇದೆ. ಅವಾಗ ಏನಾಗುತ್ತೆ, +5. ಇದು -6 ಇದೆ, ಆವಾಗ +6 ಆಗುತ್ತೆ. ಯಾವಾಗ ಬ್ರಾಕೆಟ್ ಹಿಂದ್ಗಡೆ ಮೈನಸ್ ಇದ್ದಾಗ ಮಾತ್ರ. ಇದು ಬ್ರಾಕೆಟ್ ಹಿಂದ್ಗಡೆ ಮೈನಸ್ ಇದ್ದಾಗ ಮಾತ್ರ. ಪ್ಲಸ್ ಇದ್ದರೆ ಅವೇ ಚಿಹ್ನೆಗಳೇ ಇರ್ತವೆ. ಇಷ್ಟು ತಿಳ್ಕೊಂಡ್ರೆ ಆ ಎಕ್ಸಾಂಪಲ್ಸಲ್ಲಿ ಕೊಟ್ಟಿರೋದೆಲ್ಲ ಇದನ್ನೇ. ಅದಕ್ಕೆ ನಾನು ಅವನ್ನ ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೋಗಿಲ್ಲ. ಮುಂದೆ ಹೋಗೋಣ. ಮುಂದೆ ಇರೋ ಕ್ವಶನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿದೆ ನೋಡಿ, ಪದಗಳೊಂದಿಗೆ ಪ್ರಯೋಗ. ಇದೇ ಇಂಟ್ರೆಸ್ಟಿಂಗ್ ಆಗಿರೋದು. ಒಂದು ಉಕ್ತಿಯ ಪದಗಳಲ್ಲಿ ಒಂದರ ಬೆಲೆಯನ್ನು ನಾವು ಹೆಚ್ಚು ಅಥವಾ ಕಡಿಮೆ ಮಾಡಿದಾಗ ಉಕ್ತಿಯ ಬೆಲೆ ಏನಾಗುತ್ತದೆ ಅಂತ ಇದೆ. ಕೆಲವು ಉಕ್ತಿಗಳನ್ನು ಮುಂದಿನ 3 ಕಂಬ ಸಾಲುಗಳಲ್ಲಿ ನೀಡಲಾಗಿದೆ. ಪ್ರತಿ ಕಂಬ ಸಾಲಿನಲ್ಲಿ ಮೊದಲ ಉಕ್ತಿಯಿಂದ ಒಂದು ಅಥವಾ ಹೆಚ್ಚಿನ ಪದಗಳನ್ನು ಬದಲಾಯಿಸಲಾಗಿದೆ. ಉದಾಹರಣೆಗಳನ್ನು ಗಮನಿಸಿ. ಮೊದಲ ಕಂಬ ಸಾಲು ಸಾಧ್ಯವಾದಷ್ಟು ಕಡಿಮೆ ಲೆಕ್ಕಾಚಾರವನ್ನು ಮಾಡಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಅಂದರೆ ಏನು, ನಾವು ಯಾವುದನ್ನೇ ಆಗಲಿ, ಈಗ ಡೈರೆಕ್ಟಾಗಿ ನಾವು ಪ್ಲಸ್ ಸೈನ್ ಇದ್ದರೆ ಕೂಡ್ತಿದ್ವಿ, ಮೈನಸ್ ಇದ್ದರೆ ಕಳಿತಿದ್ವಿ. ಡೈರೆಕ್ಟಾಗಿ ಒಂದು ಮೇಲೆ ಇಟ್ಕೊಂಡು ಕೆಳಗೆ ಒಂದು ಲೆಕ್ಕ ಬರ್ಕೊಂಡು ಕಳೆದ್ಬಿಟ್ಟು ಬರಿತಾ ಇದ್ವಿ. ಈಗ ಟೆಕ್ಸ್ಟ್ ಬುಕ್ ಬಂದಿರೋ ಪ್ರಕಾರ ಯಾವುದನ್ನು ನಾವು ಡೈರೆಕ್ಟ್ ಕ್ವಶನ್ ಕೂಡು ಕಳಿ ಅಂತ ಹೇಳಿ ಡೈರೆಕ್ಟ್ ಯಾವುದೂ ಇರಲ್ಲ. ಪ್ಯಾಟರ್ನ್ಸನ್ನು ನೋಡಿಬಿಟ್ಟು ನಾವೇನು ಮಾಡಬೇಕು, ಡೈರೆಕ್ಟಾಗಿ ಆನ್ಸರನ್ನು ಕಂಡುಹಿಡಿಯೋದು. ಒಂದು ಕೊಟ್ಟಿರ್ತಾರೆ, ಅದ್ರ ಬೇಸ್ ಮೇಲೆ ಉಳಿದಿದ್ವನ್ನು ಕಂಡುಹಿಡಿಯೋ ಥರ ಲೆಕ್ಕಾಚಾರ ಮಾಡೋದಿದೆ. ಈಗ ನೋಡಿ, ಇಲ್ಲಿದೆ 53 +−16. ಆನ್ಸರ್ ಏನು ಸಿಕ್ಕೊಟ್ಟಿದ್ದಾರೆ, 37. ಇದನ್ನೇ ಬೇಸಾಗಿಟ್ಕೊಂಡು ಮುಂದಿನವನ್ನು ಕಂಡುಹಿಡಿಬೇಕು ಅಂತ ಅರ್ಥ. ಈಗ ಇಲ್ಲೇನಿದೆ, 53ಕ್ಕೆ ಒಂದನ್ನು ಏನು ಮಾಡಿದ್ರು +1 ಇನ್ಕ್ರೀಸ್ ಆಯ್ತು ಇಲ್ಲಿ. ಹಾಗಾಗಿ ಇದು ಏನು ಚೇಂಜಸ್ ಆಗಿಲ್ಲ. ಆನ್ಸರು ಏನಾಗುತ್ತೆ, 1 ಇನ್ಕ್ರೀಸ್ ಆಗುತ್ತೆ. ಹಾಗೆ ನೋಡಿ, ಇಲ್ಲಿ 53ಕ್ಕೆ 53 ಇಟ್ಟಿದ್ದಾರೆ. ಆದರೆ ನೆಗೆಟಿವ್ ಸಂಖ್ಯೆಯನ್ನು ಏನು ಮಾಡಿದ್ರು, ಒಂದು ಲೆಸ್. ಅಂದರೆ ನಾವು ನೆಗೆಟಿವ್ ಸಂಖ್ಯೆ ಇದು -15 ಒಂದು ಅಂದರೆ ಒಂದು ಲೆಸ್ ಆಯಿತು ಅಂತ ಅರ್ಥ ಅಲ್ಲ, ಒಂದು ಇನ್ಕ್ರೀಸ್ ಆದಂಗೆ ಇದು. ಯಾಕೆ ಹೇಳ್ರಿ, ನಂಬರ್ ಲೈನಲ್ಲಿ ಲೆಕ್ಕ ಹಾಕೊಳ್ಳಿ. -15 ಅದ್ರ ನೆಕ್ಸ್ಟ್ ಇನ್ನೂ ಒಂದು ಹೋಗ್ತಾ ಇದೆ ಅಂದಾಗ ಆವಾಗ ಅದು ಇನ್ನೂ ಚಿಕ್ಕ ಸಂಖ್ಯೆ ಆಗುತ್ತೆ. ಇಲ್ಲಿ +15 ಬಲಗಡೆ ಬರ್ತಾ ಇದೆ, ಆವಾಗ ಇದು ಒಂದು ಇನ್ಕ್ರೀಸ್ ಆಯಿತು. ಇಲ್ಲಿ ಒಂದು ಇನ್ಕ್ರೀಸ್ ಆಗಿದೆ ಅಂದಮೇಲೆ ಆನ್ಸರು ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆವಾಗ ಇದು 37 ಇದ್ದಿದ್ದು 38. ಒಂದೇ ಒಂದು ಟ್ರಿಕ್ ಇಟ್ಕೊಂಡ್ರೆ ಸಾಕು, ಇವನ್ನೆಲ್ಲ ನೆನ್ಪಿಟ್ಕೋಬೋದು. ನೆಗೆಟಿವ್ ನಂಬರ್ ಏನಾದರೂ ಹೆಚ್ಚಾದರೆ, ಅಂದರೆ -16 ಇದ್ದಿದ್ದು -15 ಇಲ್ಲಿ ಕಡಿಮೆ ಆಯಿತು ಅಂದರೆ ಇದು ಒಂದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ. ನೆಗೆಟಿವ್ ನಂಬರ್ಗಳಲ್ಲಿ ಇದು 15, 16 ಮತ್ತು 15ಕ್ಕೆ ಕಂಪೇರ್ ಮಾಡ್ಕೊಳ್ಳಿ. 16 ದೊಡ್ಡ ಸಂಖ್ಯೆ, ಆದರೆ ಮೈನಸ್ ಚಿಹ್ನೆ ಮರ್ತ್ಬಿಡಿ. ಈಗ 16 ಅನ್ನೋದು ದೊಡ್ಡ ಸಂಖ್ಯೆ, 15 ಅನ್ನೋದು ಚಿಕ್ಕ ಸಂಖ್ಯೆ. ಈ ನೆಗೆಟಿವ್ ನಂಬರ್ಸ್ ಏನಾಗಬೇಕು, ಈಗ ಹೀಗೆ ರೀತಿ ಚಿಕ್ಕದಾಗ್ತಾ ಬಂದರೆ, ಅಂದರೆ 15, 14, ಆವಾಗ ಈ ಆನ್ಸರಲ್ಲಿ ಎಷ್ಟು ಚಿಕ್ಕದಾಗಿ ಹೋಗುತ್ತೋ ಅಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಇನ್ನೊಂದಿಷ್ಟು ನೋಡಿ, ಇಲ್ಲಿ ಗೊತ್ತಾಗುತ್ತೆ. 53ಕ್ಕೆ ಒಂದು ಲೆಸ್ ಮಾಡಿದ್ರು. ಈ ಫಸ್ಟ್ ನಂಬರ್ ಲೆಸ್ ಆಯಿತು ಅಂದರೆ ಆಟೋಮೆಟಿಕಲಿ ಆನ್ಸರು ಲೆಸ್ ಆಗುತ್ತೆ, 36. ಎರಡನೇ ನಂಬರ್ ಏನೂ ಚೇಂಜ್ ಮಾಡಿಲ್ಲ. ಹಾಗೆ ಇಲ್ಲಿ 53ಕ್ಕೆ 53 ಇಟ್ಟಿದ್ದಾರೆ. ಇಲ್ಲಿ ನೋಡಿ, -16 -17. ಇಲ್ಲಿ 17 ಅನ್ನೋದು ಜಾಸ್ತಿ ಆಯಿತು, ಹಾಗಾಗಿ ಆನ್ಸರ್ ಒಂದು ಕಡಿಮೆ ಆಗುತ್ತೆ. 37 ಇದ್ದದ್ದು ಇಲ್ಲಿ ಆನ್ಸರು 36 ಬರುತ್ತೆ. ಲೆಕ್ಕ ಮಾಡಿ ನೋಡೋಣ ಕರೆಕ್ಟ್ ಹೌದಾ ಅಲ್ವಾ. 53 -17 ಇದು 4 ಆಯಿತು. 13ರಲ್ಲಿ 7 ಹೋದರೆ 3 4 5 6 7 6, 4ರಲ್ಲಿ 1 ಹೋದರೆ 3, ನೋಡಿ 36. ಇಷ್ಟೇ. ಹೀಗೆ ಮಾಡಿ ಡೈರೆಕ್ಟ್ ಆನ್ಸರ್ ಬರಿಬೋದು ನಾವು. ಹಾಗೆ ಇಲ್ಲಿ ನೋಡಿ, ಈ ಒಂದೇ ಲೆಕ್ಕನ ಕೊಟ್ಟಿಲ್ಲ ಅವ್ರ ಆನ್ಸರು, ನಾವೇ ಮಾಡ್ಕೋಬೇಕು. ಎರಡೂ ಕಡೆ ಮೈನಸ್ ಇರೋದ್ರಿಂದ
ಏನು ಸೇಮ್ ಲೈಕ್ ನಂಬರ್ಸ್ ಇವು. -87 + -16 ಎರಡು ಲೈಕ್ ಸೈನ್ಸ್ ಇರೋದ್ರಿಂದ ಕೂಡಬೇಕು. ಇವನ್ನ ಕೂಡಿದಾಗ -103 ಸಿಕ್ತು. ಈಗ ನೋಡಿ ಇದನ್ನೇ ಬೇಸಾಗಿ ಇಟ್ಕೊಂಡು ಇವನ್ನ ಫಿಲ್ ಮಾಡ್ತಾ ಬರಬೇಕು, ಬಿಟ್ಟರೆ ಲೆಕ್ಕಾಚಾರ ಮಾಡೋ ಹಾಗಿಲ್ಲ. ನೋಡಿ ಹೆಂಗೆ -87 ಇತ್ತು, ಇದು -88 ಆಯಿತು. ಅಂದರೆ ಯಾವ ಕಡೆ ಹೋಯಿತು ನಂಬರ್ ಲೈನ್ ನೆನಪು ಮಾಡ್ಕೊಳ್ಳಿ. ಆವಾಗ ಅದು ಏನೋ ಎಡಗಡೆಗೆ ಹೋಯಿತು ಅಂದಾಗ ಒಂದು ಲೆಸ್. ಇಲ್ಲಿ -16 ಇತ್ತು, ಇಲ್ಲಿ -15 ಅಂದರೆ ಒಂದು ಮುಂದೆ ಬಂತು +1 ಅಂತ. -1 + 1 ಏನಾಗುತ್ತೆ 0 ಆಗುತ್ತೆ. ಹಾಗಾಗಿ ಆನ್ಸರಲ್ಲಿ ಏನೂ ಚೇಂಜ್ ಆಗೋಲ್ಲ, -103 ಉಳಿಯುತ್ತೆ. ನೋಡಿ ಬೇಕಾದ್ರೆ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. -88 -15 8 5 13ಕ್ಕೆ 3 1 8 2 10 -103. ಈಗ ಇಲ್ಲಿ -87 ಇದೆ, -86 ಅಂದರೆ ನಂಬರ್ 1 ಲೆಸ್ ಆಯಿತು ಅಂದಾಗ 1 ಪ್ಲಸ್ ಆಗುತ್ತೆ ಅಂತ ಅರ್ಥ. -16 -18 ಎರಡು ಇನ್ಕ್ರೀಸ್ ಆಗಿದೆ ಅಂದರೆ -2 ಅಂತ ಅರ್ಥ. ಇವಾಗ ಇದರಲ್ಲಿ ಕಳೆದ್ರೆ -2 ಅಂದರೆ ಇದರಲ್ಲಿ ಏನು ಇದಾಯಿತು +1 -2 -1 ಈ ನಂಬರಿಗೆ ಕೂಡಿ ಬರಿಬೇಕು. ಆವಾಗ -104 ಆಗುತ್ತೆ. ಕರೆಕ್ಟಾ ನೋಡ್ಕೊಳ್ಳೋಣ. -86 -18 8 6 14ಕ್ಕೆ 4 1 8 2 10 104 ಸರಿ ಇದೆ. ಆದರೆ ಹಿಂಗೆ ಲೆಕ್ಕಾಚಾರ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಈಗ ನಾನು ಬರಿತಿದ್ದೀನಲ್ಲ ಹಂಗೆ ಬರಿಬೇಕು. ಈಗ 87 ಇದ್ದಿದ್ದು ಎಷ್ಟು ಮುಂದಕ್ಕೆ ಹೋಯಿತು 10 ಟೈಮ್ಸ್ ಹಿಂದಕ್ಕೆ ಹೋಯಿತು ಅಂದಾಗ -10 ಇದು. ಇದೆಷ್ಟು ಹೋಗಿದೆ ಇದೂ -10. ಆವಾಗ -10 -20 ಟೈಮ್ಸ್ ಕೂಡಬೇಕು ಇದಕ್ಕೆ. ಆವಾಗ ಎಷ್ಟಾಗುತ್ತೆ -123 ಆನ್ಸರ್ ಸಿಗುತ್ತೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋಣ. -97 -26 7 6 13ಕ್ಕೆ 3 1 9 10 11 12 123 ರೈಟ್ ಆನ್ಸರ್. ಈ ರೀತಿ ಕಲಿಸ್ಬೇಕು, ಬಿಟ್ಟರೆ ಈ ರೀತಿ ಲೆಕ್ಕ ಮಾಡಿ ಕಲಿಸೋ ಹಾಗಿಲ್ಲ. ನಾವೇನಿದ್ರು ಒಂದನ್ನು ನೋಡಿ ಪ್ಯಾಟರ್ನ ಫಾಲೋ ಮಾಡಿ ಆನ್ಸರನ್ನು ತುಂಬಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬರ್ತೀವಿ, ಕಂಡು ಹಿಡೀರಿ. ನೋಡಿ ಏನಿದೆ ಪ್ಲಸ್ ಇಲ್ಲಿ 24. ಎರಡೂ ಬದಿಗಳ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಕ್ರಿಯೆಗಳಿಂದ. ನೋಡಿರಿ ಬಾಕ್ಸ್ಗಳಲ್ಲಿ ಕ್ರಿಯೆಗಳು ಬರಬೇಕು, ಡ್ಯಾಶ್ಗಳಲ್ಲಿ ಸಂಖ್ಯೆಗಳು ಬರಬೇಕು ಅಂತ ಅರ್ಥ. 24ಕ್ಕೆ 24 ಪ್ಲಸ್ಸಿಗೆ ಪ್ಲಸ್ ಇದೆ, 6ಕ್ಕೆ 6 ಇದೆ, ಮೈನಸ್ ಇಲ್ಲಿ ಬರುತ್ತೆ, ಇಲ್ಲಿ ಸಂಖ್ಯೆ 4. 38 ಇದೆ, ಆವಾಗ ಇಲ್ಲಿ 38 ಪ್ಲಸ್ ಇಲ್ಲಿ ಬಂತು, ಇದು 9, ಈ ಮೈನಸ್ ಇಲ್ಲಿ 4. ಆ ಕಡೆದು ನೋಡಿ ಈ ಕಡೆದು ನೋಡಿ ಹಾಕೋದಷ್ಟೇ. 24 ಇದೆ, ಈ ಮೈನಸ್ ಇಲ್ಲಿ ಬರುತ್ತೆ, ಇದು ಏನಾಯಿತು ಆವಾಗ ಬ್ರ್ಯಾಕೆಟ್ ಹಾಕಬೇಕು ಇದಕ್ಕೆ ಅಂತ ಲೆಕ್ಕ. ಆವಾಗ -6 + 4 ಆಗುತ್ತೆ. ಇಲ್ಲಿ 24 ಮೈನಸ್ಗೆ -6, ಇಲ್ಲಿ ಏನಾಗುತ್ತೆ ಇಲ್ಲಿನೂ ಮೈನಸ್, ಇಲ್ಲಿ 4. 27 ಇಲ್ಲಿ ಏನು ಮಾಡಿದ್ರು ಏನೂ ಕೊಟ್ಟಿಲ್ಲ. 27 -8 -3. ಸೆಕೆಂಡು, ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿ ಬರೆಯಿರಿ. ಇವಾಗ 14 ಪ್ಲಸ್ ಎಷ್ಟಾಯಿತು 10 20 22. 14 + 22 10 20 30 36 ಆನ್ಸರು. ಹಾಗೆ ಇಲ್ಲಿ ಲೆಕ್ಕಾಚಾರ ಮಾಡಿ 14 -12 -10 14 -22. ಆವಾಗ ಆನ್ಸರ್ ಎಷ್ಟು ಬಂತು -8 ಬಂತು. ನೆಕ್ಸ್ಟು 14 + 12 -10. 14 + 12 26 -10. 26ರಲ್ಲಿ 10 ಹೋದರೆ 16. ಆಮೇಲೆ ಇಲ್ಲಿ 14 -12 + 10. ಆವಾಗ ಆವರಣಗಳನ್ನು ಬಿಡಿಸೋ ಟೈಮಲ್ಲಿ ಹೇಳಿದೆ ಇದನ್ನು, ಒಳಗಡೆ ಒಳಗಡೆ ಸಂಖ್ಯೆಗಳಿಗೆ ಇರೋವಂಥ ಸೈನ್ಗಳು ಬದಲಾಗ್ತವೆ ಅಂತ. ಈಗ ಪ್ಲಸ್ ಇರೋದು ಇದಕ್ಕೂ ಪ್ಲಸ್ ಇದಕ್ಕೂ ಪ್ಲಸ್. 14 + 10 24 -12. 24ರಲ್ಲಿ 12 ಹೋದರೆ
12. ಹಾಗೆ ಇಲ್ಲಿ -14 + 12 -10. ಇದಕ್ಕೆರಡಕ್ಕೂ ಮೈನಸ್ ಲೈಕ್ ಸೈನ್ಸನ್ನು ಕೂಡ್ತೀವಿ. ಆವಾಗ 10 20 -24 + 12. 24ರಲ್ಲಿ 12 ಹೋದರೆ 12 ದೊಡ್ಡ ಸಂಖ್ಯೆ ಹಿಂದೆ ಮೈನಸ್. ಆಮೇಲೆ 14 ಇಲ್ಲಿ ಮೈನಸ್ ಒಳಗಡೆ ಸೈನ್ಸ್ ಚೇಂಜ್ ಆಗ್ತವೆ. +12 + 10 ಸೇರಿಸಿದಾಗ 10 20 30 34 35 36. ಯಾವೆರಡು ಏನದು ಉಕ್ತಿ ಇರೋದೇನೋ ಅವರ್ಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿ ಬರೆಯಿರಿ. ಅದೇ ಬೆಲೆ ಹೊಂದಿರೋ ಉಕ್ತಿಗಳು ಯಾವುವು? ಅದೇ ಬೆಲೆ ಹೊಂದಿರುವ ಉಕ್ತಿಗಳು ಯಾವುದು? ಎ 14 + 12 + 10. ಹಾಗೆ ಎಫ್ 14 - -12 -10. ಇವು ಸೇಮ್ ಬೆಲೆ ಹೊಂದಿರುವಂಥ ಉಕ್ತಿ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.